ಶ್ರೀರಾಮ ಜಯರಾಮ ಜಯ ಜಯರಾಮ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಶ್ರೀರಾಮನವಮಿ ಇಂದು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಇದರ ಮಹತ್ವ ಏನು, ಇದರ ಆಚರಣೆ ಏನು, ಹಿಂದೂ ಧರ್ಮದ ಪವಿತ್ರವಾದ ಹಬ್ಬ ಅಂತ ಹೇಳಿದರೆ ಈ ಶ್ರೀರಾಮ ನವಮಿ ಕೂಡ ಆಗಿರುತ್ತೆ. ಸಮಸ್ತ ವೀಕ್ಷಕರಿಗೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೋರುತ್ತಾ ತ್ರೇತಾಯುಗದಲ್ಲಿ ಶ್ರೀ ಮಹಾವಿಷ್ಣು ಮರ್ಯಾದಾ ಪುರುಷೋತ್ತಮನಾಗಿ ಜನಿಸಿದ ದಿನವೇ ಈ ದಿನ ಕೂಡ ಇದಾಗಿರುತ್ತೆ. ಹಾಗೆಯೇ ಇಂದಿನ ನಿನ್ನೆ 11:48 ನವಮಿ ಪ್ರಾರಂಭ ಆಗಿ ಇಂದು 10:06 ನವಮಿ ಮುಕ್ತಾಯ ಆಗ್ತಾ ಇದ್ದರೂ ಕೂಡ ಸೂರ್ಯೋದಯದಲ್ಲಿ ನಮಗೆ ಯಾವ ತಿಥಿ ಇರುತ್ತೋ ಅಂದೇ ನಾವು ಆ ಪೂರ್ತಿ ದಿನವನ್ನು ಆಚರಣೆ ಮಾಡ್ಕೊಳ್ತೀವಿ. ಹಾಗಾಗಿ ಇಂದು ಶ್ರೀರಾಮನವಮಿ, ಹಾಗೆ ಪುನರ್ವಸು ನಕ್ಷತ್ರ ಮಧ್ಯಾಹ್ನ 3:24 ತನಕ ಪುನರ್ವಸು ನಕ್ಷತ್ರ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಸಾಕ್ಷಾತ್ ಶ್ರೀರಾಮಚಂದ್ರರ ಜನ್ಮದಿನ ಕೂಡ ಇದಾಗಿರುತ್ತೆ. ಯಾಕೆ ಈ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತೀವಿ? ಹಳ್ಳಿಗಳಲ್ಲಿ ಎಲ್ಲ ಕಡೆ ಈ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಪಾನಕ ಆಗ್ಬೋದು, ಹೆಸರುಬೇಳೆ ಆಗ್ಬೋದು, ಪ್ರಸಾದಗಳಾಗ್ಬೋದು, ನೈವೇದ್ಯ ಆಗ್ಬೋದು, ಶ್ರೀರಾಮ ಒಂದು ಆಂಜನೇಯನ ಹನುಮನ ದೇವಸ್ಥಾನಗಳಲ್ಲಿ ಅಭಿಷೇಕಗಳಾಗ್ಬೋದು, ಹಾಗೆ ಕಲ್ಯಾಣೋತ್ಸವಗಳಾಗ್ಬೋದು, ಎಲ್ಲವನ್ನು ಕೂಡ ಹಳ್ಳಿಗಳಲ್ಲಿ ಆಚರಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಇಡೀ ದೇಶಾದ್ಯಂತ ಆಚರಣೆ ಮಾಡ್ಕೊಳ್ತೀವಿ. ಇದರಿಂದ ಏನಾಗುತ್ತೆ, ಬಾಂಧವ್ಯಗಳು ಬೆಸೆಯುತ್ತೆ. ಅದರ ಜೊತೆಗೆ ಈ ಒಂದು ಸಂದರ್ಭಕ್ಕೆ ತಕ್ಕನಾದ ಆಹಾರ ಪದಾರ್ಥಗಳೇನಾಗಿರುತ್ತೆ, ಆ ಪಾನಕ ಆಗ್ಬೋದು, ಹೆಸರುಬೇಳೆ ಆಗ್ಬೋದು, ದೇಹವನ್ನು ತಂಪಾಗಿಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದರ ಜೊತೆಗೆ ಈ ದಿನ ನಾವು ಈ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನವನ್ನು ನವಮಿಯ ದಿನ ಶ್ರೀರಾಮಚಂದ್ರರ ನವಮಿ ಅಂತ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಇದು ಧರ್ಮದ ವಿಜಯದ ದಿನ, ಧರ್ಮಕ್ಕೆ ಜಯದ ದಿನ. ಯಾಕೆಂದರೆ ಶ್ರೀರಾಮಚಂದ್ರರು ಕೇವಲ ಧರ್ಮ ಮಾರ್ಗದಲ್ಲಿಯೇ ನಡೆದಂತಹ ಒಂದು ಅದ್ಭುತವಾದ ಭಗವನ್ ಸ್ವರೂಪ ಕೂಡ ಆಗಿರೋದ್ರಿಂದ ಅವರ ಆದರ್ಶ ಪಾಲನೆ, ಹಾಗೆ ವಸಂತ ನವರಾತ್ರಿ ಬೇರೆ ಮುಕ್ತಾಯ ಆಗ್ತಾ ಇದೆ. ಭಾರತ ದೇಶದಲ್ಲಿ ಎಲ್ಲ ಕಡೆ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾರೆ. ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಕೆಲವರು ರಾಮಾಯಣ ಪಾರಾಯಣ ಮಾಡ್ಕೊಳ್ತಕ್ಕಂಥದ್ದು, ಭಜನೆಗಳನ್ನು ಕೂಡ ಕೆಲವು ಕಡೆ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಶ್ರೀರಾಮ ಜಯರಾಮ ಜಯ ಜಯರಾಮ ಈ ಮಂತ್ರವನ್ನು ಎಷ್ಟು ಹೇಳ್ಕೊಳ್ತೀವಿ ನಾವು, ಅಷ್ಟು ಆರೋಗ್ಯದಲ್ಲಿ ಸುಧಾರಣೆ, ಮಾನಸಿಕ ನೆಮ್ಮದಿ, ಶತ್ರು ಕಾಟ, ಗ್ರಹ ಕಾಟ ಎಲ್ಲವೂ ಕೂಡ ದೂರ ಆಗುತ್ತೆ. ಕೇವಲ ಈ ಮಹಾಮಂತ್ರ ಶ್ರೀರಾಮ ಜಯರಾಮ ಜಯ ಜಯರಾಮ ಇಷ್ಟನ್ನು ಹೇಳ್ಕೊಟ್ರೆ ಸಾಕು. ಅದೇ ನೋಡಿ, ವಿಷ್ಣು ಸಹಸ್ರನಾಮ ಪೂರ್ತಿ ಓದಿದ ಒಂದೇ ಒಂದು ಫಲ ಯಾವುದರಿಂದ ಸಿಗತ್ತೆ? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ, ಅದರಿಂದ ಅಷ್ಟು ಬರುತ್ತೆ. ಆದರೆ ಇವತ್ತು ಶ್ರೀರಾಮ ಜಯರಾಮ ಜಯ ಜಯರಾಮ ಹೇಳ್ಕೋಬೇಕು. ಅದರ ಜೊತೆಗೆ ಇದು ಮಹಾಮಂತ್ರ ಕೂಡ ಆಗಿರುತ್ತೆ. ಕೆಲವು ಕಡೆ ಸೀತಾರಾಮ ಕಲ್ಯಾಣೋತ್ಸವಗಳು ನಡೆಸ್ಕೊಳ್ತಕ್ಕಂಥದ್ದಾಗಿರುತ್ತೆ. ಹಾಗೆಯೇ ಇಂದು ಶ್ರೀರಾಮರ ವಿಶೇಷವಾಗಿ ರಾಮ ಸೀತಾ ವಿವಾಹ ಮಹೋತ್ಸವಗಳನ್ನು ಕೂಡ ಆಚರಣೆ ಮಾಡ್ಕೊಳ್ಳೋದು. ಅದರ ಜೊತೆಗೆ ಏನಾದರೂ ದಾನ, ಪಾನಕ ಆಗಲಿ, ಹೆಸರು ಬೇಳೆ ಆಗಲಿ, ಮಜ್ಜಿಗೆ, ನೀರು ಮಜ್ಜಿಗೆ ಅಂತ ಏನು ಕರಿತೀವಿ, ಮಜ್ಜಿಗೆಯನ್ನು ದಾನ ಮಾಡ್ತಕ್ಕಂಥದ್ದು. ಹಾಗೆ ಅದರಲ್ಲಿ ಬೆಲ್ಲ, ಒಣಶುಂಠಿ ಇದೆಲ್ಲ ಹಾಕಿದಾಗ ಇನ್ನೊಬ್ಬರ ಆರೋಗ್ಯದ ಬಗ್ಗೆ ನಾವು ಗಮನ ಕೊಟ್ಟಾಗ ನಮಗೆ ಅದು ಡಬಲ್ ಆಗಿ ವಾಪಸ್ಸು ಕೂಡ ಬರ್ತಕ್ಕಂಥದ್ದಾಗಿರುತ್ತೆ. ಕೆಲವು ಕಡೆ ಶೋಭಾ ಯಾತ್ರೆಗಳನ್ನ ಆಚರಣೆ ಮಾಡ್ಕೊಳ್ತಾರೆ. ರಾಮನ ವೇಷಧಾರಿಗಳು, ಸೀತೆಯ ವೇಷಧಾರಿಗಳು, ಲಕ್ಷ್ಮಣನ ವೇಷಧಾರಿಗಳು, ಹನುಮನ ವೇಷಧಾರಿಗಳು, ಹಾಗೆ ಶೋಭಾ ಯಾತ್ರೆ ಮಾಡ್ಕೊಳ್ಳೋದು, ಮೆರವಣಿಗೆ ಮಾಡ್ಕೊಳ್ತಕ್ಕಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇಂದು ಮುಖ್ಯವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದು ಸತ್ಯತೆ, ತಾಳ್ಮೆ, ಸಹನೆ ಇವೆಲ್ಲವನ್ನು ಕೂಡ ನಾವು ಒಳಗೂಡಿಸ್ಕೋಬೇಕು. ನಾವು ರಾಮಚಂದ್ರರ ಆದರ್ಶವನ್ನು ಪಾಲಿಸಬೇಕು ಅಂತಕ್ಕಂಥದ್ದೇ ಈ ಹಬ್ಬದ ಮುಖ್ಯವಾದ ಉದ್ದೇಶ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.